ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಸೆಮ್ BCA ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪದ್ಯ, ನಾನೊಂದು ಮರವಾಗಿದ್ದರೆ ಅಂತಕ್ಕಂಥ ಒಂದು ಪದ್ಯ. ಆ ಪದ್ಯವನ್ನು ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಬರೆದಿರ್ತಾರೆ. ಸೊ ಆ ಒಂದು ಪದ್ಯದ ವಿಶ್ಲೇಷಣೆಯನ್ನು ಇವತ್ತು ನೋಡ್ತಾ ಹೋಗೋಣ. ನಾನೊಂದು ಮರವಾಗಿದ್ದರೆ ಬರೆದಿರ್ತಕ್ಕಂಥವ್ರು ಮೂಡ್ನಾಕೂಡು ಚಿನ್ನಸ್ವಾಮಿಯವರು. ಸೊ ಮೊದಲ ಪದ್ಯ ಅಥವಾ ಮೊದಲ ಪ್ಯಾರ ಹೀಗಿದೆ: ನಾನೊಂದು ಮರವಾಗಿದ್ದರೆ ಅಕ್ಕಿಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ, ಬಿಸಿಲು ನನ್ನ ಅಪ್ಪಿಕೊಂಡಾಗ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ, ತಂಬೆಲರ ಕೂಡ ಎಲೆಗಳ ಸ್ನೇಹ ಮಧುರವಾಗಿರುತ್ತಿತ್ತು. ಇಲ್ಲಿ ಏನಾಗಿದೆ, ಜಾತಿಯ ಅಸಮಾನತೆ ಅಥವಾ ಅಸ್ಪೃಶ್ಯತೆಯ ಬಗೆಗೆ ಒಬ್ಬ ಕವಿ ಮಾತಾಡ್ತಾ ಹೋಗ್ತಾ ಇದ್ದಾನೆ. ಅಸ್ಪೃಶ್ಯತೆಯನ್ನು ನಾವೆಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ನೋಡ್ತಾ ಇದ್ದೀವಿ. ಅದೇ ನೀವು ಪ್ರಾಣಿ ಸಂಕುಲದಲ್ಲಿ, ಮನುಷ್ಯನು ಕೂಡ ಪ್ರಾಣಿನೇ, ಬಟ್ ಈ ಪ್ರಾಣಿ ಸಂಕುಲವನ್ನು ಹೊರತುಪಡಿಸಿ ನಾವು ಮನುಷ್ಯನನ್ನ ನೋಡ್ತೀವಿ. ಸೊ ಆ ಮನುಷ್ಯ ತನ್ನ ಇನ್ನೊಬ್ಬ ಮನುಷ್ಯನನ್ನ ಏನಾಗಿ ನೋಡ್ತೇನೆ, ಅಸಮಾನವಾಗಿ ನೋಡ್ತೇನೆ. ಆದರೆ ಪ್ರಾಣಿ, ಪಕ್ಷಿ, ಮರಗಳು ಇವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮಾನತೆ ಆಗಲಿ ಅಸ್ಪೃಶ್ಯತೆ ಆಗಲಿ ಇದ್ಯಾವುದು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಕವಿಲಿ ಏನ್ ಹೇಳ್ತೀಯಾನೆ ಅಂತ ಹೇಳಿದ್ರೆ, ನಾನು ಮನುಷ್ಯನಾಗೋದ ಬದಲಾಗಿ ಒಂದು ಮರವಾಗಿದ್ರೆ ನಾನೇನೇನು ಮಾಡ್ತಾ ಇದ್ದೆ, ಮನುಷ್ಯನಾಗಿ ನಾನೇನೇನು ಮಾಡ್ತಿದ್ದೀನಿ ಅಂತ ಎಲ್ಲ ಗೊತ್ತು. ಸೊ ಆದರೆ ಮರವಾಗಿದ್ರೆ ನಾನೇನು ಮಾಡ್ತಿದ್ದೆ, ಮನುಷ್ಯನಿಗೆ ವಿರುದ್ಧವಾಗಿ ಅಥವಾ ಅಪೋಸಿಟ್ ಆಗಿ ನಾನು ಮಾಡ್ತಾ ಇದ್ದೆ. ಯಾವ ರೀತಿ? ನ್ಯಾಚುರಲ್ ರೈಟ್ಸ್ ಎಲ್ಲರಿಗೂ ಹೇಗಿದೆಯೋ ಹಾಗೆ ನಾನು ಕೂಡ ನೈಸರ್ಗಿಕವಾಗಿರ್ತಕ್ಕಂಥ ನ್ಯಾಯ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ಹಕ್ಕನ್ನು ಪಾಲಿಸ್ತಾ ಇದ್ದೆ. ಅದು ಒಂದು ಮರದ ಮೂಲಕವಾಗಿ ನಾನು ಅದನ್ನು ನೋಡ್ಬೋದು ಅಥವಾ ಅದನ್ನು ತೋರಿಸೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಈ ಕವಿತೆಯ ಮೂಲಕ ತೋರಿಸ್ತಾ ಹೋಗ್ತಾರೆ. ಸೊ ಹಾಗಾದರೆ, ನಾನೊಂದು ಮರವಾಗಿದ್ದರೆ ಅಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ. ಈಗ ನಾನೊಂದು ಎತ್ತರವಾಗಿರ್ತಕ್ಕಂಥ ಒಂದು ಮರವಾಗಿ ನಾನು ಬೆಳ್ಕೊಂಡಿದ್ದೆ ಅಂತ ಹೇಳಿದಾಗ, ಅಲ್ಲಿ ಆಹಾರಕ್ಕಾಗಲಿ ಅಥವಾ ಆಶ್ರಯಕ್ಕಾಗಲಿ ಒಂದು ಯಾವುದೋ ಒಂದು ಪಕ್ಷಿ ನನ್ನಲ್ಲಿ ಬಂದು ಗೂಡು ಕಟ್ತಾ ಇದೆ ಅಂತ ಹೇಳಿದ್ರೆ, ನೀನು ಯಾವುದೋ ಬೇರೆ ಒಂದು ಜಾತಿಗೆ ಸಂಬಂಧಪಟ್ಟಿದೆ, ನೀನು ಹಕ್ಕಿ ಜಾತಿಗೆ ಸಂಬಂಧಪಟ್ಟಿದೆ, ಆದ್ದರಿಂದ ನೀನು ಇಲ್ಲಿ ಬರೋವಾಗಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇರಲಿಲ್ಲ. ಬಿಕಾಸ್ ನಾನು ಈ ಪ್ರಪಂಚದ ಮೇಲೆ ಹೇಗೆ ಒಂದು ಜೀವಿನೋ ಹಾಗೆ ಅದು ಕೂಡ ಒಂದು ಜೀವಿ. ಆ ರೀತಿ ನಾನು ಅದನ್ನು ಟ್ರೀಟ್ ಮಾಡಿ ನನ್ನ ಒಳಗಡೆ ಅದನ್ನು ಸೇರಿಸ್ಕೊಳ್ತಾ ಇದ್ದೆ. ಬಿಸಿಲು ನನ್ನ ಅಪ್ಪಿಕೊಂಡಾಗ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ. ಸೊ ವಿಸ್ತಾರವಾಗಿ ನಾನು ಎತ್ತರವಾಗಿ ಬೆಳ್ಕೊಂಡಿದ್ದಾಗ ನನ್ನ ಮೇಲೆ ಬಿಸಿಲು ಅನ್ನೋದು ಬೀಳ್ತಾ ಇದೆ. ಆ ಬಿಸಿಲು ಕೂಡ ಮೈಲಿಗೆ ಆಗ್ತಾ ಇದೆ ನಿನ್ನನ್ನು, ಅಥವಾ ನಿನ್ನ ಮೇಲೆ ನನ್ನ ಬೆಳಕನ್ನು ಬೀಳ್ಸಿದ್ರೆ ನನಗೆ ಮೈಲಿಗೆ ಆಗುತ್ತೆ ಅಂತ ಆ ಬಿಸಿಲನ್ನು ಕೂಡ ನೋಡ್ತಾ ಇಲ್ಲ. ಆದರೆ ಮನುಷ್ಯನಲ್ಲಿ ಏನಾಗ್ತಾ ಇದೆ, ಒಬ್ಬ ಮನುಷ್ಯನ ನೆರಳು ಇನ್ನೊಬ್ಬನ ಮೇಲೆ ಬಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಮೈಲಿಗೆ ಅಂತ ಹೇಳಿ ಕರಿತೀವಿ. ಅಂದರೆ ಮೇಲ್ವರ್ಗಗಳು ಅಂತ ಹೇಳಿ ನಾವು ಕರ್ಕೊಳ್ತೀವಲ್ವಾ, ಅವು ಹಿಂದೆ ಮಾಡ್ತಿದ್ದಿದ್ದು ಹೀಗೆ. ತಂಬೆಲರ ಕೂಡ ಎಲೆಗಳ ಸ್ನೇಹ ಮಧುರವಾಗಿರುತ್ತಿತ್ತು. ಒಂದು ಕಡೆ ನಾನು ಸ್ಟಾಗ್ನೆಟ್ ಆಗಿ ನಿಂತಾಗ, ಇನ್ನೊಬ್ಬರಿಗೆ ಆಶ್ರಯ ಕೊಡಬೇಕಾದಾಗ ನೀನು ಬೇರೆ ಕುಲ, ಅಂತ ಜಾತಿ ಇಂಥ ಜಾತಿ ಅಂತ ನಾನು ಕೇಳ್ತಾ ಇಲ್ಲ. ಆ ನನ್ನ ಮೇಲೆ ಬೀಳ್ತಿರ್ತಕ್ಕಂಥ ನೆರಳೇನಿದೆ ಅಥವಾ ಬೆಳಕೇನಿದೆ, ಆ ಬೆಳಕು ಕೂಡ ಮೈಲಿಗೆ ಅಂತ ಹೇಳ್ತಾ ಇರಲಿಲ್ಲ. ಹಾಗೆ ನನ್ನ ಮೂಲಕವಾಗಿ ಬೀಸ್ತಾ ಇರ್ತಕ್ಕಂಥ ಗಾಳಿ, ಆ ಗಾಳಿ ಬೀಸಬೇಕಾದಾಗ ಒಂದು ಎಲೆ ಹೋಗಿ ಇನ್ನೊಂದು ಎಲೆ ತಟ್ಟಿದಾಗ ಅಥವಾ ಮುಟ್ಟಿದಾಗ ಅವಾಗಲೂ ಕೂಡ ಏನಾಗ್ತಿತ್ತು, ಅಸಮಾನತೆಯನ್ನು ನೋಡ್ತಾ ಇರೋದಿಲ್ಲ. ಅಲ್ಲಿ ಎಲೆಗಳ ನಡುವೆ ಒಂದು ಬಾಂಧವ್ಯ ಅನ್ನೋದು ಸೃಷ್ಟಿಯಾಗಿದೆ. ಸೊ ಹಾಗಿರ್ತಕ್ಕಂಥ ಬಾಂಧವ್ಯ ನಮ್ಮ ಮನುಷ್ಯನ ನಡುವೆ ಯಾಕಿಲ್ಲ? ಸೊ ಹಾಗೆ ಈ ಒಂದು ಪ್ಯಾರವನ್ನು ನೋಡ್ಬೇಕಾಗತ್ತೆ. ಅಂದ್ರೆ ಅಸಮಾನತೆಯನ್ನ ನಾನು ಮಾಡೋದಿಲ್ಲ, ಎಲ್ಲರಿಗೂ ಕೂಡ ಸಮಾನತೆಯನ್ನ ನಾನು ಪಾಲಿಸ್ತೀನಿ ಅಥವಾ ಸಮಾನತೆಯನ್ನ ನೀಡ್ತೀನಿ ಅನ್ನೋದನ್ನ ಮೊದಲನೇ ಪ್ಯಾರದಲ್ಲಿ ಅವರು ಹೇಳ್ತಾರೆ. ಎರಡನೇ ಪ್ಯಾರ: ಮಳೆ ಹನಿಗಳು ನಾನು ಶ್ವಪಚನೆಂದು ಹಿಂದೆ ಸರಿಯುತ್ತಿರಲಿಲ್ಲ, ನಾನು ಬೇರೂರಿ ಕುಳಿ ಇಡುತ್ತಿರುವಾಗ ಭೂದೇವಿ ಮಡಿ ಮಡಿ ಎಂದು ಓಡುತ್ತಿರಲಿಲ್ಲ. ಮಳೆ ಹನಿಗಳು ಏನ್ ಮಾಡ್ತಿದ್ದಾವೆ, ಮಳೆ ಜೋರಾಗಿ ಬೀಳ್ತಾ ಇರಬೇಕಾದಾಗ ಮಳೆ ಹನಿಗಳು ಕೂಡ ನನ್ನನ್ನು ಅಸ್ಪೃಶ್ಯ ಅಂತ ಹೇಳಿ ನನ್ನನ್ನು ದೂರ ತಳ್ತಾ ಇಲ್ಲ. ನಾನು ಮರವಾಗಿದ್ದೀನಿ, ಅದಕ್ಕೋಸ್ಕರ ಆ ಮಳೆ ಹನಿ ನನ್ನ ಮೇಲೆ ಬೀಳತ್ತೆ, ನನ್ನನ್ನು ಸ್ಪರ್ಶ ಅಂತ ಹೇಳಿ ಅಂದ್ಕೊಂಡು ಬೀಳತ್ತೆ. ಅಂದ್ರೆ ಇಲ್ಲಿ ಪ್ರಕೃತಿ ಯಾರನ್ನೂ ಕೂಡ ಏನ್ ಮಾಡ್ತಾ ಇಲ್ಲ, ಅಪೋಸ್ ಮಾಡ್ತಾ ಇಲ್ಲ, ಎಲ್ಲರನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದೆ. ಸೊ ಹಾಗೆ ನಾನು ಅಷ್ಟು ವಿಸ್ತಾರವಾಗಿ ಒಂದು ಮರವನ್ನಾಗಿ ಬೆಳೆದಿದ್ದಾಗ ಆ ಬೆಳೆಯೋದಕ್ಕೆ ನನ್ನ ಬೇರುಗಳು ಎಷ್ಟು ಆಳಕ್ಕೆ ಹೋಗ್ಬೇಕು. ಸೊ ಬೇರುಗಳು ಎಷ್ಟು ಆಳಕ್ಕೆ ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಂಪನ್ಮೂಲಗಳು ಅಥವಾ ಪೋಷಕಾಂಶಗಳು ಅವನ್ನ ನಾನು
ಯಥೇಚ್ಛವಾಗಿ ಪಡ್ಕೊಂಡು ಇಷ್ಟು ಬಲಿಷ್ಠ ಮರವಾಗಿ ಬೆಳಿಬೇಕು. ಸೊ ಆ ಸಂದರ್ಭದಲ್ಲಿ ಭೂದೇವತೆ ಏನಾದರೂ ನೀನು ಬೇರೆ ಅಂತ ಹೇಳ್ಬಿಟ್ಟು ನನ್ನನ್ನು ಮಡಿಯಾಗತ್ತೆ ನನಗೆ, ಅದಕ್ಕೋಸ್ಕರ ಈ ಪೋಷಕಾಂಶಗಳನ್ನೆಲ್ಲ ತೆಗೆದುಕೊಳ್ಬೇಡ ಅಂತ ಹೇಳಿದೆಯಾ ಯಾವತ್ತಾದರೂ? ಹೇಳಿಲ್ಲ. ಒಂದು ಜೀವಿ ಸ್ವತಂತ್ರವಾಗಿ ಬೆಳಿಬೇಕಾದಾಗ ತನ್ನ ಸುತ್ತಮುತ್ತಲು ಏನೇನಿದೆಯೋ ಅವನ ಅವಶ್ಯಕತೆಗೆ ಅದೆಲ್ಲವನ್ನು ಬಳಸ್ಕೊಂಡು ಅವನು ಬೆಳೀತಾ ಹೋಗ್ಬೋದು. ಹಾಗೆ ಒಂದು ಮರವು ಕೂಡ ಬೆಳೀತಾ ಹೋಗ್ತಾ ಇದೆ. 3ನೇ ಪ್ಯಾರ. ಪವಿತ್ರ ಗೋವು ನನ್ನ ತೊಗಟೆಗೆ ತನ್ನ ಮೈ ಉಜ್ಜಿ ತುರಿಕೆ ತೀರಿಸಿಕೊಳ್ಳುವಾಗ ಅದರ ಅಂಗಾಂಗಗಳಲ್ಲಿ ಅಡರಿಕೊಂಡ ಮುಕ್ಕೋಟಿ ದೇವತೆಗಳು ನನ್ನನ್ನು ಮುಟ್ಟಿಸಿಕೊಳ್ಳುತ್ತಿದ್ದರು. ಈಗ ನಾನು ಎಲ್ಲೋ ಒಂದ್ ಕಡೆ ಮರವಾಗಿ ನಿಂತಿದ್ದೇನೆ. ಆ ಮರದ ಹತ್ತಿರಕ್ಕೆ ಯಾವುದೋ ಒಂದು ಗೋವು ಬಂದಿದೆ, ಒಂದು ಹಸು ಬಂದಿದೆ. ಹಸು ಬಂದ್ಬಿಟ್ಟು ತನ್ನ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ತುರಿಕೆ ಆಗ್ತಿದೆ, ಅದನ್ನು ಉಜ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ದೇಹ ಮರದ ತೊಗಟೆ ಭಾಗನ ಉಜ್ಕೊಳ್ತಾ ಇರತ್ತೆ. ಆ ಉಜ್ಕೊಳ್ಬೇಕಾದಾಗ ಆ ಹಸುವಿನಲ್ಲಿ 33 ಅಥವಾ 333 ಕೋಟಿ ದೇವತೆಗಳೇನಿದ್ದಾವಲ್ಲ, ಆ ಉಜ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೂ ಕೈಗಳು ಸೇರಿ ನನ್ನನ್ನು ಮುಟ್ಟಿರ್ತಾವಲ್ವಾ, ಆ ಹಸುಗಾಗ್ಲಿ ಅದರ ಒಳಗಡೆ ಇರ್ತಕ್ಕಂಥ ದೇವತೆಗಳಿಗಾಗ್ಲಿ ಯಾವ ಅಸಮಾನತೆಯೂ ಕೂಡ ಇಲ್ಲ. ಅಂದ್ರೆ ಮನುಷ್ಯನ ಅಸಮಾನತೆಯನ್ನು ಅವ್ರು ನೋಡ್ತಾ ಇಲ್ಲ. ಆದ್ರೆ ಮನುಷ್ಯ ಮಾತ್ರ ಮನುಷ್ಯನ ನಡುವೆ ಅಸಮಾನತೆಯನ್ನು ಯಾಕೆ ನೋಡ್ತಾನೆ? ಅದಕ್ಕೆ ಹೇಳ್ತಾ ಇರೋದು, ಮನುಷ್ಯ ಒಬ್ಬನನ್ನ ಬಿಟ್ಟು ಏನು ಉಳಿದಿರ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಸಮಾನತೆಯನ್ನು ನಾವು ನೋಡುತ್ತೀವಿ. ಅಂದ್ರೆ ಅವನು ನನ್ನಂತೆ ಒಬ್ಬ. ಅದಕ್ಕೆ ಹೇಳೋದು, ಪ್ರಕೃತಿ ಎಲ್ಲರನ್ನೂ ಕೂಡ ಏನ್ ಮಾಡುತ್ತೆ? ಈಕ್ವಲ್ ಆಗಿ ನೋಡುತ್ತೆ. ಆದ್ರೆ ಅದೇ ಪ್ರಕೃತಿಯ ಒಳಗಡೆ ಇರ್ತಕ್ಕಂಥ ಮನುಷ್ಯ ಏನ್ ಮಾಡಿಯಾನೆ, ಆ ಪ್ರಕೃತಿನೂ ಕೂಡ ಹೀಗೆ ಭಿನ್ನವಾಗಿ ನೋಡುತ್ತೆ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಮುಂದಾಗ್ತಾ ಹೋಗ್ತೇನೆ. ಆಗಲ್ಲ ಅನ್ನೋದನ್ನ ಈ ಹಸುವಿನ ಮೂಲಕವಾಗಿ ಅವರು ತೋರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಯಾರ. ಯಾರಿಗೆ ಗೊತ್ತು ನನ್ನ ಅಂತ್ಯಕಾಲದಲ್ಲಿ ಕಡಿದು ತುಂಡಾದ ಹೊಣಸೀಳೊಂದು ಹೋಮಾಗ್ನಿಯಲ್ಲಿ ಬೆಂದು ಪಾವನವಾಗುತ್ತಿತ್ತೇನೋ, ಅಥವಾ ಸತ್ಪುರುಷನೊಬ್ಬನ ಹೆಣಕ್ಕೆ ಚಟ್ಟವಾಗಿ 4 ಜನ ಸಜ್ಜನರ ಹೆಗಲೇರಬಹುದಿತ್ತೇ? ಯಾರಿಗೊತ್ತು? ನಾನು ಇಷ್ಟು ಸಮೃದ್ಧವಾಗಿ ಬೆಳ್ಕೊಂಡಿದ್ದೀನಿ, ಯಾವತ್ತೋ ಒಂದು ದಿನ ನಾನು ನನ್ನ ಅಂತ್ಯಕಾಲವನ್ನ ಕಾಣ್ತೀನಿ. ಅವಾಗ ಯಾವನೋ ಒಬ್ಬ ಬಂದು ಮರ ಕಡಿಯೋದು, ಕಡಿತಾ ಇರಬೇಕಾದಾಗ ಯಾವುದೋ ಒಂದು ಸೀಳು ಎಲ್ಲೋ ಅಗ್ನಿಕುಂಡಕ್ಕೋ ಹೋಗಿ ಬಿದ್ದು ಅಲ್ಲಿ ಹೋಮ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ, ಅಥವಾ ಆ ಬೆಂಕಿಯ ಒಳಗೆ ಬಿದ್ದಾಗ ಏನಾಗ್ಬೋದು, ತನ್ನ ಶ್ರೇಷ್ಠತೆಯನ್ನ ತಾನು ಪಡ್ಕೊಂಡೆ ಅಂತ ಹೇಳಿ ಆ ಸೀಳು ಅನ್ಕೊಳ್ಬೋದು. ಅಥವಾ ಅದೇ ಮರವನ್ನು ಕಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ಮನುಷ್ಯ, ಒಳ್ಳೆ ಮನುಷ್ಯನಿಗೆ ನಾನು ಚಟ್ಟವಾಗಾದ್ರೂ ಹೋಗ್ಬೋದು, ಇಲ್ಲ ಆ ಮನುಷ್ಯನ ಹೊರತಕ್ಕಂಥ 4 ಹೆಗಲುಗಳಿದೆಯಲ್ಲ, ಒಳ್ಳೆ ಸಜ್ಜನವಾಗಿರ್ತಕ್ಕಂಥ ಹೆಗಲುಗಳಿಗೆ ನಾನು ಆಧಾರವಾಗಾದ್ರೂ ನಿಂತ್ಕೋಬೋದಲ್ವಾ? ಅಂದ್ರೆ ಅವರಂತ ಸಜ್ಜನರು ಕೂಡ ನನ್ನನ್ನು ಮುಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಥವಾ ಯಾವುದೋ ಒಂದು ಬೆಂಕಿ, ಸ್ಪಷ್ಟತೆ, ಅಥವಾ ಬೆಳಕು, ಅಥವಾ ಜ್ಞಾನ, ಅದು ಕೂಡ ನನ್ನನ್ನು ಮುಟ್ಟುತ್ತೆ. ಆದ್ರೆ ಈ ಹಾಳು ಮನುಷ್ಯ ಯಾಕೆ ಈ ತರ ನನ್ನನ್ನ ಅಸಮಾನವಾಗಿ ನೋಡ್ತಾನೆ? ಅಂದ್ರೆ ಇಡೀ ಪದ್ಯ ಏನ್ ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಮನುಷ್ಯ ಪ್ರಕೃತಿಯನ್ನ ಯಾವ ರೀತಿ ನೋಡ್ತಾನೆ, ಪ್ರಕೃತಿ ಮನುಷ್ಯನನ್ನ ಯಾವ ರೀತಿ ನೋಡ್ತಿದೆ. ಬಟ್ ಮನುಷ್ಯ ಏನ್ ಮಾಡ್ತಾನೆ, ಪ್ರಕೃತಿಯನ್ನು ಅಸಮಾನವಾಗಿ ನೋಡ್ತಾ ಇದ್ದಾನೆ ಹೊರತು ಸಮಾನವಾಗಿ ಅವನು ನೋಡ್ತಾ ಇಲ್ಲ. ಅಕಸ್ಮಾತ್ ಅವನು ಸಮಾನವಾಗಿ ನೋಡ್ತಾ ಇದ್ದ ಅಂತ ಹೇಳಿದ್ರೆ, ಪ್ರಕೃತಿಯಿಂದ ಬಂದಿರತಕ್ಕಂಥ ನಾವು ಪ್ರಕೃತಿಯಲ್ಲಿ ಏನು ಸಮಾನತೆಯನ್ನ ಬೋಧನೆ ಆಗಿದೆಯೋ ಆ ಸಮಾನತೆಯನ್ನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಸೊ ಆದ್ರಿಂದ ಇಲ್ಲಿ ಅಸ್ಪೃಶ್ಯ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಪ್ರಕೃತಿಯನ್ನ ನೋಡ್ಬೇಕಾಗತ್ತೆ. ಸೊ ಪ್ರಕೃತಿಯಿಂದ ನಾವು ಪಾಠ ಕಲಿಬೇಕಾಗತ್ತೆ. ಸೊ ಪ್ರಕೃತಿಯನ್ನ ನಾವು ಆರಾಧಿಸ್ಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.